ಹಾಯ್ ಎಲ್ರಿಗೂ ಹ್ಯಾಪಿ ವೀಕೆಂಡ್. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರೋದಕ್ಕೆ, ನನ್ನ ಕುಕಿಂಗ್ ವೀಡಿಯೋಸ್ ನೋಡ್ತಾ ಇರೋದಕ್ಕೆ. ಸೊ ಇಷ್ಟು ದಿನ ಬರೀ ಬ್ರೇಕ್ಫಾಸ್ಟ್ ಐಡಿಯಾಸ್ ಆಗ್ತಾಯಿದ್ದೆ. ಇವತ್ತು ನಾನು ಅವರೆಕಾಯಿ ಹುಳಿ ಸಾರು ಮಾಡಿದ್ದೀನಿ. ಸೊ ಆ ರೆಸಿಪಿನ ನೋಡೋಣ ಬನ್ನಿ. ಸೊ ಎಲ್ಲದಕ್ಕೂ ಡೀಟೇಲ್ಸ್ ಹೇಳ್ತಾ ಇರ್ತೀನಿ. ತುಂಬ ಸಿಂಪಲ್, ನಮ್ಮಂಥ ವರ್ಕಿಂಗ್ ವಿಮೆನ್ಸ್ಗಂತೂ ತುಂಬಾ ಈಸಿ. ಸೊ ಬನ್ನಿ ಕಲಿಯೋಣ. ಸೊ ಅವರೆಕಾಯಿನ ಫಸ್ಟು ಬೇಯಿಸ್ಕೋಬೇಕು. ಬರೀ ಅವರೆಕಾಯಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಅದನ್ನು ಇನ್ನೊಂದು ತಪ್ಪಲೆಗೆ ಶಿಫ್ಟ್ ಮಾಡ್ಕೊಂಡು ಆಲೂಗಡ್ಡೆ, ಬದನೆಕಾಯಿ ಇದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಇದನ್ನಿಷ್ಟನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಆಲೂಗಡ್ಡೆ ಮತ್ತು ಬದನೆಕಾಯಿ ಒಂಚೂರು ಮೆತ್ತಾಗಲಿ ಅನ್ನೋಷ್ಟು. ಮತ್ತು ಈರುಳ್ಳಿ, ಟೊಮೆಟೊ ಎರಡೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದೇ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಿಲ್ಲಿ ಬೇಯ್ತಾ ಇರಬೇಕಾದ್ರೇ ನೀವು ಮಿಕ್ಸಿಗೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಕಾಯಿ, ಟೊಮೆಟೊ, ಕೊತ್ತಂಬರಿ ಮತ್ತು ಈರುಳ್ಳಿ, ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ, ಮತ್ತು ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಸಾಂಬಾರು ಪೌಡರ್. ಸೊ ನಿಮಗೆ ಖಾರ ಹೇಗೆ ಬೇಕೋ ಅದರಷ್ಟು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೀಡಿಯಮ್ ಖಾರ ಇರೋದಕ್ಕೋಸ್ಕರ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೇಯ್ತಾ ಇದೆ. ಸೊ ಎರಡೂ ಬೇಯ್ದಿದೆ. ಸೊ ಈ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಸ್ ಫೈನ್ ಪೇಸ್ಟ್ ಆಗೋ ತನಕ ನೀವು ಅದನ್ನು ರುಬ್ಕೊಳ್ಳಿ. ಸೊ ಅದಾದಮೇಲೆ ಈ ಮಸಾಲೆನ ಡೈರೆಕ್ಟ್ ಆ ತರಕಾರಿ ಒಳಗೇ ಹಾಕಬೇಕು. ಸೊ ತರಕಾರಿ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಹದ ಬೇಕು ಅಂದರೆ ಎಷ್ಟು, ಕೆಲವ್ರಿಗೆ ಸ್ವಲ್ಪ ತಿಕ್ಕಿರಬೇಕು, ಕೆಲವ್ರು ತಿನ್ನಾಗಿರಬೇಕು, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀವು ಕಾಳು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀರ. ಸೊ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡಿ, ಆ ಮಸಾಲೆ ವಾಸನೆ ಎಲ್ಲ ಹೋಗಲಿ. ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಮಾಮೂಲಿ ಸಾಸಿವೆ, ಕರಿಬೇವು ಹಾಕ್ಬಿಟ್ಟು ಇಲ್ಲಿ ನೀವು ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಕರವಾಗಿರುತ್ತೆ. ಅದು ಈ ಸೀಸನಲ್ಲಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ.